ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಪ್ರವೀಣ. ಇದೇ ಥರ ನಿಮಗೆ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಇದೇ ಥರ ನಮ್ಮ ವೀಡಿಯೋಸ್ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಖುಷಿ ಪಡ್ತಾಯಿರಿ ಅಷ್ಟೇ. ಮೊದಲನೇ ಟಾಪ್ ಅಪ್ಡೇಟ್ಗೆ ಎಲ್ಲರಿಗೂ ಸುಸ್ವಾಗತ. ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಗುಜರಾತ್ ಟೈಟನ್ಸ್ ಅವರ ಬಗ್ಗೆ. ಏನಪ್ಪ ಅಂದರೆ ರಿಲಯನ್ಸ್ ಕಂಪನಿ ಹಾಗೂ ಟಾಟಾ ಕಂಪನಿ ಮಾತ್ರ ಇಷ್ಟು ವರ್ಷ IPL ಬಂದು ಈಗಾಗಲೇ ಮತ್ತೊಂದು ಕಂಪನಿ ಬರ್ತಾಯಿದೆ. ಅದು ಯಾವುದಪ್ಪ ಅಂದರೆ ಗೌತಮ್ ಗ್ರೂಪ್ ಆಫ್ ಅದಾನಿ ಕಂಪ್ನಿಯಿಂದ ಗುಜರಾತ್ ಟೈಟನ್ಸ್ನ ಬರೋಬ್ಬರಿ 13,000 ಕೋಟಿಯಲ್ಲಿ ಖರೀದಿ ಮಾಡಿದೆ. ಅದಾನಿ ಗ್ರೂಪ್ ಅವರು 13,000 ಕೋಟಿ ಅಂದರೆ ಸುಮ್ಮನೆನಾಗೋರು. 13,000 ಕೋಟಿ ಕೊಟ್ಟು ಗುಜರಾತ್ ಟೈಟನ್ಸ್ನ ಖರೀದಿ ಮಾಡಿದೆ ಅದಾನಿ ಗ್ರೂಪು. ಇವಾಗ ಒಂದು ಕಡೆಯಲ್ಲಿದ್ದ ಎಲ್ಲರನ್ನೂ ಚೇಂಜ್ ಮಾಡ್ತಾ ಇದೆ ಗುಜರಾತ್ ಟೈಟನ್ಸ್ನ. ಆಲ್ರೆಡಿ ಗುಜರಾತ್ ಟೈಟನ್ಸ್ ಕೋಚ್ ಲೀವ್ ಆಗಿದ್ದಾರೆ. ಅದು ಅಪ್ಡೇಟ್ ನಂಬರ್ 2. ಏನಪ್ಪ ಅಂದರೆ ನೆಹ್ರಾ ಹಾಗೂ ಸೋಲಂಕಿ ಅವರು ಲೀವ್ ಮಾಡಿದ್ದಾರೆ ಗುಜರಾತ್ ಟೈಟನ್ನಿಂದ. ಇವಾಗ ಹೊಸದಾಗಿ ಹೆಡ್ ಕೋಚ್ ಆಗಿ ಬರ್ತಾ ಇರೋದು ಯಾರಪ್ಪ ಅಂದರೆ ನಿಮ್ಮ ನೆಚ್ಚಿನ 6 ಬಾಲಿಗೆ 6 ಸಿಕ್ಸ್ ಹೊಡೆದಂಥ ಯುವರಾಜ್ ಸಿಂಗ್ ಅವರು. ಈ ಮೊನ್ನೆ ತಾನೇ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಈಗ ಹೆಡ್ ಕೋಚ್ ಆಗಿ ಬರ್ತಾ ಇದ್ದಾರೆ ಗುಜರಾತ್ ಟೈಟನ್ಸ್ಗೆ. ಅಪ್ಡೇಟ್ ನಂಬರ್ 3 ಏನಪ್ಪ ಅಂದರೆ IPL ಪರ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ ಗುರು. ವರ್ಷ ಕಮ್ಮಿ ಇದ್ದಂಥ ಪರ್ಸ್ ವ್ಯಾಲ್ಯೂ ಈ ಬಾರಿ ಬರೋಬ್ಬರಿ 120 ಕೋಟಿ ಪರ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ವರ್ಷ 2025 ಆಕ್ಷನ್ನಲ್ಲಿ, ಮೆಗಾ ಆಕ್ಷನ್ನಲ್ಲಿ ಎಲ್ಲ ಟೀಮ್ಗಳು 120 ಕೋಟಿಯನ್ನು ಇಟ್ಕೊಂಡು ಆಕ್ಷನ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆಗ ಅಲ್ಲಿ ಸ್ಟಾರ್ ಪ್ಲೇಯರ್ಸ್ನ 120 ಕೋಟಿಯಲ್ಲಿ ಎಂತೆಂಥ ಪ್ಲೇಯರ್ಸ್ ಬರ್ತಾರೋ ಗೊತ್ತಿಲ್ಲ. ಈ ಬಾರಿ ಏನಾದರೂ ರೆಕಾರ್ಡ್ ಬ್ರೇಕ್ ಆಗುತ್ತಾ? 24 ಕೋಟಿ ಕೊಟ್ಟು KKR ಅವರು ಮಿಚೆಲ್ ಸ್ಟಾರ್ಕ್ ಅವ್ರನ್ನು ಟ್ರೇಡ್ ಮಾಡಿದರು. ಈ ಬಾರಿ ಮೆಗಾ ಆಕ್ಷನ್ ನಡೀತಾ ಇದೆ. 120 ಕೋಟಿ ಬೇರೆ ಮೆಗಾ ಆಕ್ಷನ್ಗೆ ಪರ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈ ಬಾರಿ ಯಾರಾದರೂ ರೆಕಾರ್ಡ್ ಬ್ರೇಕ್ ಮಾಡ್ತಾರಾ ನೋಡಬೇಕು ಅಂತ ನೋಡ್ಬೋದು. ಅಪ್ಡೇಟ್ ನಂಬರ್ 4 ಏನಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ಅವರ ಬಗ್ಗೆ. ಮುಂಬೈ ಇಂಡಿಯನ್ಸ್ನಲ್ಲಿ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಏನಪ್ಪ ಅಂದರೆ ಈಗ ತಾನೇ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ನ ಬಿಡ್ತಾರೆ ಅಂತ ಬರ್ತಾ ಇದೆ. ರೂಮರ್ಸ್ ಅಲರ್ಟ್ ಆಗಿದೆ. ಸುಮಾರು ಫ್ಯಾನ್ಸ್ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸಿಂದ ಕಡೆಗೆ ಬರಲಿ ಅಂತ ಸುಮಾರು ಫ್ಯಾನ್ಸ್ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಸೂರ್ಯಕುಮಾರ್ ಕೂಡ ಈಗ ಬರ್ತಾ ಇದೆ ಅಪ್ಡೇಟು. ಸೂರ್ಯಕುಮಾರ್ ಕೂಡ ಮುಂಬೈ ಇಂಡಿಯನ್ಸ್ನ ಬಿಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆದರೆ ಅಫಿಷಿಯಲಿ ಔಟ್ ಆಗಿಲ್ಲ, ರೂಮರ್ಸ್ ಮಾತ್ರ ಇವೆಲ್ಲ. ರೋಹಿತ್ ಶರ್ಮಾ ಹಾಗೂ ಬೂಮ್ರಾ ಕೂಡ ಬರ್ತಾ ಇದೆ. ಎಲ್ಲರೂ ಬಿಟ್ಟರೆ ಇನ್ಯಾರು ಇರ್ತಾರೆ ಮುಂಬೈ ಇಂಡಿಯನ್ಸ್ನಲ್ಲಿ, ನೀವೇ ಹೇಳಿ. ಅಪ್ಡೇಟ್ ನಂಬರ್ 5 ಏನಪ್ಪ ಅಂದರೆ ಇದಂತೂ RCB ಅಭಿಮಾನಿಗಳಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ RCB ತಂಡದಲ್ಲಿದ್ದಾಗ ಅದ್ಭುತ ಪ್ರದರ್ಶನ ನೀಡುತ್ತಿದ್ದ ನಮ್ಮ ಬೆಂಗಳೂರಿನ ಹುಡುಗ, ಕರ್ನಾಟಕದ ಹುಡುಗ ದೇವದತ್ ಪಡಿಕ್ಕಲ್ ಅವರು ರಾಜಸ್ಥಾನಿಗೆ ಹೋಗಿ ಮಂಕಾಗಿದ್ರು ಅಂತಲೇ ಹೇಳ್ಬೋದು. ಸುಮಾರು ಚಾನ್ಸ್ ಕೊಟ್ಟರು, ತುಂಬ ಫ್ಲಾಪ್ ಆದರು ದೇವದತ್ ಪಡಿಕ್ಕಲ್ ಅವರು. ಈಗ ರಾಜಸ್ಥಾನ್ ರಾಯಲ್ಸ್ ಅವರು ಆಕ್ಷನ್ಗೆ ಬಿಡೋ ಎಲ್ಲೋ ಸಾಧ್ಯತೆಯೂ ಕೂಡ ಇದೆ. ದೇವದತ್ ಪಡಿಕ್ಕಲ್ ಆಕ್ಷನ್ಗೆ ಖಂಡಿತ ಬಂದೇ ಬರ್ತಾರೆ. RCB ಅವರನ್ನು ಪಿಕ್ ಮಾಡುತ್ತೆ ಅಂತ ತುಂಬ ನಂಬಿಕೆ ಇದೆ ಫ್ಯಾನ್ಸಲ್ಲಿ. ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ಆಕ್ಷನ್ನಲ್ಲಿ ದೇವದತ್ ಪಡಿಕ್ಕಲ್ರನ್ನ ತಗೋಬೇಕು ಅಂತ. ಆದರೆ ಆಕ್ಷನ್ನಲ್ಲಿ ಮೊದಲನೇ ಪ್ರಿಫರೆನ್ಸ್ ಯಾರಿಗಪ್ಪ ಅಂದರೆ ಆಕ್ಷನ್ನಲ್ಲಿ RCBಯು KL ರಾಹುಲ್ನ ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅಂತ ರೂಮರ್ಸ್ ಅಲರ್ಟ್ ಬರ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ರಿಕೆಟ್ ಎಕ್ಸ್ಪರ್ಟಿಂದ ಅಪ್ಡೇಟ್ ಬರ್ತಾ ಇರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಅಫಿಷಿಯಲ್ಲಾಗಿ 2 ಮಾತ್ರ ಅಪ್ಡೇಟ್ ಆಗಿದೆ. ಅಫಿಷಿಯಲ್ಲಾಗಿ ಔಟ್ ಆಗಿರೋದಂದರೆ ಅದಾನಿ ಗ್ರೂಪ್ ಆಫ್ ಕಂಪನಿ ಅವರು ಗುಜರಾತ್ ಟೈಟನ್ಸ್ನ 13,000 ಕೋಟಿ ಕೊಟ್ಟು ತಗೊಂಡಿರೋದು, ಮತ್ತು ಗುಜರಾತ್ ಟೈಟನ್ಸ್ ಹೆಡ್ ಕೋಚ್ ಆಗಿ ಯುವರಾಜ್ ಸಿಂಗ್ ಅವರು ಕೋಚರ್ ಆಗಿರೋದು. ಮತ್ತು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ KL ರಾಹುಲ್ ಅವರು LSG ಬಿಡ್ತಾರೆ ಅಂತ ಅಫಿಷಿಯಲಿ ಔಟ್ ಆಗಿಲ್ಲ, 100% ಬಿಡ್ತಾರೆ ಅಂತ ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ. ಇದೇ ಥರ ನಿಮಗೆ ಅಪ್ಡೇಟ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ.